ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಯೊಂದಿಗೆ ತಮ್ಮೆಲ್ಲರಿಗೂ ಶ್ರೀ ವಿನಾಯಕ ಜ್ಯುವೆಲರಿ ಮತ್ತು ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ. ಜನರು ತಮಗೆ ತಿಳಿದಿರುವ ವಿಷಯದ ಕುರಿತಷ್ಟೇ ಮಾತನಾಡಿದ್ರೆ ಜಗತ್ತಿನಲ್ಲಿ ಶಾಂತಿ ಅನ್ನೋದು ನೆಲೆಸತ್ತಂತೆ. ನಮಗೆ ತಿಳಿದೇ ಇಲ್ದಿರೋ ವಿಷಯಗಳ ಕುರಿತು ಚರ್ಚಿಸಿದಾಗ ಮಾತ್ರ ಅಷ್ಟೇ ಆ ಶಾಂತಿ ನೆಲೆಯಾಗೋದು ಅಂತ ಹೇಳ್ತಾ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರಮ್ಮ. ನಿನ್ನೆ ಅಷ್ಟೇ ದೀಪಾವಳಿ ಹಬ್ಬವನ್ನ ಬಹಳ ಸಡಗರದಿಂದ ಆಚರಿಸ್ಬಿಟ್ಟು ಬಂದಿದ್ದೀವಿ. ಇವತ್ತು ಏನ್ ವಿಶೇಷ ಕಾದಿದೆ ನಿಮ್ಮ ಮಾತಿನಿಂದ ಅಂತ ಕಾಯ್ತಾ ಇದೀವಿ. ದೈವಾನುಗ್ರಹ ಭಕ್ತ ಪ್ರಿಯರೇ, ಎಲ್ಲ ಭಕ್ತ ವೃಂದರೇ, ಎಲ್ಲ ಜೀವರಾಶಿಗಳಲ್ಲೇ ಕೃಪಾ ಕಟಾಕ್ಷದಿಂದ ಭಗವಂತನ ಅನುಗ್ರಹದಿಂದ ತಾವೆಲ್ಲ ವೀಕ್ಷಕರಿಂದ ನಿಮ್ಮೆಲ್ಲರ ಲೋಕಕ್ಕೆ ಸ್ವಾಗತ ಮಾಡೋಣ. ನೀವು ನಮ್ಮ ಲೋಕಕ್ಕೆ, ನಾವು ನಿಮ್ಮ ಲೋಕಕ್ಕೆ. ಯಾವ ಲೋಕ? ಬ್ರಹ್ಮಾಂಡ ಲೋಕ. ನೋಡಿ, ಇವತ್ತು ಒಂದು ವಿಶಿಷ್ಟತೆ ಏನು, ಭಗವಂತನ ಕೃಪಾ ಕಟಾಕ್ಷ. ಇವತ್ತು ಆ ಸಿದ್ದೇಶ್ವರನ ವ್ರತಮಾಲಿಕ. ಸಿದ್ದೇಶ್ವರನ ವ್ರತಮಾಲಿಕದಲ್ಲಿ ನಾವೇನು ಹೇಳ್ತೀವಿ? ಶ್ರೀ 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 ಅಂತೀವಿ. ಆ ಶ್ರೀ 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 ಅಂದರೆ ಜಗದ್ಗುರುಗಳ ಅನುಗ್ರಹ ಅಂತ ಕರಿತೀವಿ. ಬರೀ ಶ್ರೀ ಅಂದರೆ ನಾವು ಇವತ್ತಿನ ದಿವಸ ಏಕಶ್ರೀ ಅಂತ ಕರಿತೀವಿ. ಏಕಶ್ರೀ ಅಂದರೆ ಲಕ್ಷ್ಮೀ. ಎರಡು ಶ್ರೀಗಳು ಹಾಕಿದಾಗ ಲಕ್ಷ್ಮೀ ಸಿದ್ಧಿ ಜ್ಞಾನಂ. ಲಕ್ಷ್ಮೀ ಸಿದ್ಧಿ ಜ್ಞಾನಂ. ಮೂರನೇ ಸಿದ್ಧಿ ಅಂತ ಕರಿತೀವಿ ಶ್ರೀ 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 ಅಂದರೆ ಸರ್ವವನ್ನು ತ್ಯಾಗ ಮಾಡಿರ್ತಕ್ಕಂಥ ಜಗದ್ಗುರುಗಳು ಆದಿಶಂಕರಾಚಾರ್ಯರು. ಅದ್ವೈತ ಸಿದ್ಧಾಂತದಲ್ಲಿ ಮಾಡಿರ್ತಕ್ಕಂಥ ವಿಶೇಷತೆ. ಹೀಗೆ ಅದ್ವೈತದಲ್ಲಿ ಆದಿಶಂಕರಾಚಾರ್ಯರು ಏನು ಮಾಡಿದ್ರು ಅಂಥ ಒಂದು ವಿಶೇಷತೆ ಈ ಒಂದು ಸಿದ್ದೇಶ್ವರ ತಾನು ಬಯಸಿದ್ದು ಭೂಲೋಕದ ಸ್ವರ್ಗವನ್ನೇ. ಇಂಥ ಒಂದು ಭೂಲೋಕದ ಸ್ವರ್ಗದಲ್ಲಿ ನಾವು ನೀವು ಪ್ರಳಯ ಕಾಲದಿಂದ ಬಂದಿರತಕ್ಕಂಥ ಪರಮೇಶ್ವರನು ಯಾವುದೋ ಒಂದು ವಿಚಾರವನ್ನು ಹೇಳಬೇಕು ಅಂದ್ಕೊಂಡೆ. ಏನದು? ಆ ಪ್ರಳಯ ಕಾಲ ರುದ್ರ ಅಂತ ಕರೆದಾಗ ಅವನು ಯಾವತ್ತಾದರೂ ಒಂದು ರೂಪದಲ್ಲಿ ಯಾವುದೋ ಒಂದು ವಿಶೇಷ ದಿನ ಈ ಭೂಸ್ವರ್ಗವನ್ನು ಅನುಭವಿಸ್ತಾನೆ. ಹೇಗೆ ಬರ್ತಾನೆ? ಪ್ರಾಣಿಗಳ ರೂಪದಲ್ಲಿ. ಹಿಂದೆ ಪ್ರಾಣಿಗಳಿರ್ತಕ್ಕಂಥ ದೇವಸ್ಥಾನ, ಪ್ರಾಣಿರ್ತಕ್ಕಂಥ ದೇವಾಲಯ, ಪ್ರಾಣಿಗಳಿರ್ತಕ್ಕಂಥ ಕ್ಷೇತ್ರದಲ್ಲಿ ನಾವು ನೆಲೆಸಿರ್ತಕ್ಕಂಥ ಅನುಗ್ರಹ ಹೇಗೆ ಭೂಲೋಕದಲ್ಲಿ ಸಾಕಷ್ಟಿದೆ. ಗರುಡ ನಾವು ವಿಶೇಷವಾಗಿರ್ತಕ್ಕಂಥ ಗರುಡ, ಆ ಪಕ್ಷಿಯ ರೂಪದಲ್ಲಿರ್ತಕ್ಕ ಕ್ಷೇತ್ರ ಗರುಡ ಕ್ಷೇತ್ರ. ನಮಸ್ಕಾರ. ಸರಿ, ಕೂರ್ಮಾವತಾರದಲ್ಲಿ ಕೂರ್ಮಾವಸ್ಥೆಯನ್ನೇ ಸ್ಮರಣೆ ಮಾಡ್ಕೊಳ್ತಕ್ಕಂಥ ಕ್ಷೇತ್ರ, ಅದರಲ್ಲಿ ಶ್ರೀರಂಗನಾಥನ ಕ್ಷೇತ್ರ ಅಂದರೆ ರಂಗಾಪುರ. ಸರಿ, ಆಯಿತು, ಸಂತೋಷ. ಬಸವನ ಕ್ಷೇತ್ರ. ಬಸವನ ಕ್ಷೇತ್ರ ನಿಜವಾಗ್ಲೂ ಭೂಲೋಕದಲ್ಲಿ ಎಲ್ಲಾದರೂ ಇದೆಯಾ? ಹುಡ್ಕೊಂಡು ಹೋಗಬೇಕು. ರೇಣುಕಾಚಾರ್ಯರು. ಆ ರೇಣುಕಾಚಾರ್ಯರು ಯಾರು? ಸಾಕ್ಷಾತ್ತು ಸಿದ್ದೇಶ್ವರನ ಅನುಗ್ರಹ. ಭಗವಂತ ನಾನಾ ರೂಪದಲ್ಲಿ ಬರ್ತಾನೆ ಅಂದಾಗ ಯಾವ ರೂಪದಲ್ಲಿ ಬರ್ತಾನೆ? ಇವತ್ತು ರೇಣುಕಾಚಾರ್ಯರು ಈಶ್ವರನ ಸ್ವರೂಪದಲ್ಲಿ ಬಂದಾಗ ಬಸವಣ್ಣನ ರೂಪದಲ್ಲೇ ಅವನ ಅಂಶ ಬರುತ್ತೆ ಅಂತ ಹೇಳ್ತೀವಿ. ಅವನ ಅಂಶ ಆಗಿರತಕ್ಕಂಥ ಈ ಒಂದು ವೈಶಿಷ್ಟ್ಯತೆ ಕುಪ್ಪೂರ ಈಶ. ಈಶ್ವರ ಅಂದ್ರೇ ಈಶೆ, ಕಾಮಗಳ ಅಪೇಕ್ಷೆಗಳನ್ನು ಪೂರೈಸ್ತಕ್ಕಂಥ ಮಹಾಕ್ಷೇತ್ರ. ಪ್ರಳಯ ರುದ್ರನಾಗಿರ್ತಕ್ಕಂಥ ಪರೇಶ್ವರ ಕುಪ್ಪೂರ ಈಶ ಹೇಗೆ ಬರ್ತಾನೆ? ಮರಳಲ್ಲಿ ವಾಸವಾಗಿರ್ತಾನೆ. ಮರಳ ಸಿದ್ದೇಶ್ವರ. ಇವತ್ತಿನ ದಿವಸ ವೀಕ್ಷಕರೇ ಬಹಳ ಚೆನ್ನಾಗಿ ಸ್ವಾಗತಿಸೋಣ ನಾವು ನೀವು ಆ ಕುಪ್ಪೂರ ಈಶ ಮರಳ ಸಿದ್ದೇಶ. ಬನ್ನಿ ವೀಕ್ಷಕರೇ, ಮರಳ ಸಿದ್ದೇಶ್ವರನ ಸ್ವಾಗತಿಸೋಣ. ಕುಪ್ಪೂರ ಈಶ ಮರಳ ಸಿದ್ದೇಶ ಅಂದರೆ ಮರಳಲ್ಲಿ ವಾಸವಾಗಿರ್ತಕ್ಕಂಥದ್ದು ಇವತ್ತಿನಿಂದ ಪ್ರಾರಂಭವಾಗುತ್ತೆ. ಪ್ರತಿದಿನ ಪ್ರತಿಯೊಬ್ಬ ಮನುಷ್ಯ ಪ್ರದೋಷ ಪೂಜೆ ಏನು ಮಾಡ್ತಿರೋ, ವಿಶೇಷವಾಗಿರ್ತಕ್ಕಂಥ ಜಲ ಸಮೃದ್ಧಿಯಲ್ಲಿರ್ತಿರೋ, ಜೀವನದಲ್ಲಿ ತುಲಾಭಾರ ಮಾಡಿಸ್ತಿರೋ, ಯಾವ ಕಾಲಕ್ಕೆ ದಾರಿದ್ರ್ಯವನ್ನು ಹೋಗಲಾಡಿಸ್ತೀವೋ, ಜೀವನ ಪರ್ಯಂತ ಶಿವನ ಆರಾಧನೆಯಲ್ಲಿ ಮಾನಸಿಕ ಪೂಜೆ ಅಂತ ಹೇಳ್ತೀವೋ, ಈ ಮಾನಸಿಕ ಪೂಜೆ ಎಲ್ಲೂ ಜಗತ್ತಲ್ಲಿ ನಡೆಯಲ್ಲ, ಈ ಒಂದು ಕ್ಷೇತ್ರದಲ್ಲಿ ಮಾತ್ರ.
ಪ್ರತಿಯೊಬ್ಬರು ಕೂತ್ಕೊಂಡಾಗ ದೇವ್ರ ಮುಂದೆನೇ ಕೂತ್ಕೊಂಡು ಪೂಜೆ ಮಾಡಬೇಕು ಅಂತೀವಿ, ಇಲ್ಲ ಗುರು ಮುಖಾಂತರ ಪೂಜೆ ಮಾಡಬೇಕು ಅಂತೀವಿ, ಇಲ್ಲ ಯಾರಾದರೂ ಆರಾಧ್ಯ ದೈವವನ್ನು ಪೂಜೆ ಮಾಡಬೇಕು ಅಂತೀವಿ. ಇಲ್ಲಿ ಬರೀ ಮನಸ್ಸಲ್ಲಿ ನೆನೆಸ್ಕೊಂಡ್ರೆ ಸಾಕು, ಆ ಈಶ್ಯಗಳನ್ನು ಪೂರೈಸ್ತಾನಂತೆ ಭಗವಂತ. ಈಶ್ಯಗಳನ್ನು ಪೂರೈಸ್ತಕ್ಕಂಥವನು ಕುಪ್ಪೂರು ಈಶ. ಅವನ ಹೆಸರೇನೋ ಮರಳು ಸಿದ್ದೇಶ. ಯಾಕೆ ಮರಳು ಅಂದಾಗ, ಮರಳುಗಾಡಲ್ಲಿ ಅವನು ಅಪಾರವಾದ ಕೀರ್ತಿಯನ್ನ ಪ್ರಳಯ ರುದ್ರನು ಬರ್ತಾನಂತೆ. ಪ್ರಳಯ ರುದ್ರ ಅಂದರೆ ಲೋಕದಲ್ಲಿ ರುದ್ರ ಯಾವತ್ತು ಬರ್ತಾನೆ ಅಂದರೆ ಕೋಪಗೊಂಡಾಗ. ಒಂದ್ಸಲಿ ನಿಮಗೆಲ್ಲ ಕಥೆ ಹೇಳಿದೆ. ಬ್ರಹ್ಮ ತಾನು ಸ್ವತಃ ಭೂಮಿಯಲ್ಲಿಂದ ನಾನು ಹಂಸವಾಗಿ ಮೇಲೆ ಹೋಗ್ತೀನಿ ಇಂದ ವಿಷ್ಣು, ಹಂದಿ ಸ್ವರೂಪದಲ್ಲಿ ಹೋಗ್ತೀನಿ ಇಂದ ಬ್ರಹ್ಮ. ಆಗ ಇಲ್ಲ ನಾನು ಭೂಲೋಕವನ್ನು ನೋಡ್ತೀನಿ ಇಂದ ಹಂದಿ ಸ್ವರೂಪದಲ್ಲಿ ಮಹಾವಿಷ್ಣು ಭೂಲೋಕವನ್ನು ಹುಡ್ಕೊಂಡೋದ. ಏನು ಅಂದರೆ ಅಗ್ನಿಜ್ವಾಲೆಯನ್ನ ಎಲ್ಲಿಂದ ಬರ್ತಾ ಇದೆ, ಯಾರು ದೊಡ್ಡವರು ಅನ್ಸ್ಕೊಂಡಾಗ ಪ್ರಳಯ ರುದ್ರ ಆ ಸ್ವರೂಪದಲ್ಲಿ ಬಂದಾಗ ಆಶೀರ್ವಾದವನ್ನು ಕೊಟ್ಟಾಗ, ಆ ಪ್ರಳಯ ರುದ್ರ ಭೂಸ್ಪರ್ಶವನ್ನು ಮಾಡಿದಾಗ ಬ್ರಹ್ಮನಿಗೊಂದು ಆಶೀರ್ವಾದ, ಬ್ರಹ್ಮನಿಗೊಂದು ಶಾಪ, ವಿಷ್ಣುಗೆ ಪರಿಪೂರ್ಣವಾದ ಆಶೀರ್ವಾದ. ಏನಂತ, ನನಗೆ ಎಷ್ಟು ಪೂಜೆ ಮಾಡ್ತಾರೋ ಅಷ್ಟೇ ಪೂಜೆ ಪುನಸ್ಕಾರ ನಿನಗೆ ನಡೆಯಲಿ. ಆಗ ಹೇಳಿದಂತೆ ಮಹಾವಿಷ್ಣು, ನಾನು ಹಂದಿ ಸ್ವರೂಪದಲ್ಲಿ ಹೊರಟೋದೆ, ಭೂಮಿಯಲ್ಲಿ ವರಹ ಸ್ವರೂಪದಲ್ಲಿ ಬಂದೆ, ವಿಶೇಷವಾಗಿ ವರಹ ಸ್ವಾಮಿನ ಭೂಮಿಯನ್ನು ಎತ್ಕೊಂಡೆ. ಇಷ್ಟೆಲ್ಲ ಅವತಾರ ಭೂಮಿಯಲ್ಲಿ ಅಗದು ನೋಡಿದಾಗ ಪಾತಾಳದಲ್ಲಿರ್ತಕ್ಕಂಥ ಯಕ್ಷ ಕಿನ್ನರ ಕಿಂಪುರುಷಗಳು, ಅದಕ್ಕೆ ಆತಳ ವಿತಳ ಸಳ ರಸಾತಳ ತಳಾತಳ ಮಹಾತಳ ಪಾತಾಳ, ಈ ಒಂದು ವಿಶೇಷತೆಯನ್ನು ನಾವು ನೀವು ನೋಡಿದ್ವಿ. ಆದರೆ ಇಷ್ಟೂ ಲೋಕಗಳನ್ನು ಪೂಜೆ ಮಾಡತಕ್ಕಂಥ ಈ ಪ್ರಾಣಿ ಪಕ್ಷಿಗಳು ಈ ಒಂದು ದೇವರಲ್ಲಿ ರಹಸ್ಯವಾಗಿ ಅಡಗಿದ್ದಾರೆ, ಅವರ ವಾಹನಗಳಾಗಿ. ಇವರಿಗೆ ಪೂಜೆ ಪುನಸ್ಕಾರ ಭೂಮಿಯಲ್ಲಿ ಉಂಟಾ? ನೋಡಿ, ನರಸಿಂಹಸ್ವಾಮಿ ಅವತಾರ ತೆಗೆದಾಗ ಸಿಂಹದ ಅವತಾರ, ಸರಿ ಪೂಜೆ ಮಾಡಿದ್ವಿ. ಹಂದಿಯಾಗಿದ್ದಾಗ ವರಹಸ್ವಾಮಿ ಅವತಾರ, ವರಹಸ್ವಾಮಿ ಭೂವರಹಸ್ವಾಮಿಗೆ ಪೂಜೆ ಅವತಾರ. ಹೀಗೆ ನಾವು ನೋಡ್ತಾ ಬಂದರೆ ಹಂಸವಾಹಿನಿ ಕೂಚನೂರ್ ಮಹಾ ಸರಸ್ವತಿ ಕ್ಷೇತ್ರ, ಹಂಸಕ್ಕೆ ಪೂಜೆ, ಹಂಸ ದೇವಸ್ಥಾನ. ಗರುಡ ಕಲ್ಗರುಡ ನಾಚ್ಯಾರ್ ಕೋವಿಲ್, ಕಲ್ಗರುಡನ ಪೂಜೆ. ಆಂಜನೇಯ ಸ್ವರೂಪ ಕಪಿ ಶ್ರೇಷ್ಠ, ಕಪಿಗೆ ಪೂಜೆ. ಹೀಗೆ ಪ್ರಾಣಿ ಪಕ್ಷಿಗಳಲ್ಲೂ ಪೂಜೆ ಪುನಸ್ಕಾರ ಮಾಡಿದಾಗ ಪ್ರಳಯ ರುದ್ರನಾಗಿರ್ತಕ್ಕಂಥ ಈಶ್ವರ ಅಕಸ್ಮಾತ್ ಶನಿಯಿಂದ ತಪ್ಪಿಸ್ಕೊಂಡ್ರೆ ಬಿಳಿ ಕತ್ತೆಗೆ ಪೂಜೆ, ಅದೇ ಕುಬೇರ ಲಕ್ಷ್ಮಿ ಪೂಜೆ. ಹೀಗೆ ಮಾಡ್ತಾ ಒಂದು ಸಲ ಆದರೂ ಕಾಮಧೇನುವಾಗಿ ಬರ್ತಾನ ಅಂದರೆ ಪ್ರಳಯ ರುದ್ರ ಹೇಳ್ತಾನಂತೆ, ಭೂಮಿಗೆ ನಂದೀಶ್ವರ, ಈ ಭೂಮಿಗೆ ನೀನು ಯಾವತ್ತು ಹೋಗ್ತೀಯೋ ಹೇಳಬೇಕು. ಜನಗಳಿಗೆ ಏನು ಹೇಳಬೇಕು ಅಂದರೆ, ಒಂದು ಸ್ನಾನ ಮೂರು ಊಟ ಅಂತಲ್ಲ, ಯಾವ ಕಾಲ 3 ಸ್ನಾನ 1 ಊಟ, 3 ಸ್ನಾನ 1 ಊಟ, 3 ಸ್ನಾನ 1 ಊಟ ಅಂತ ಪರಮೇಶ್ವರ ಹೇಳಿದ. ಇವು ನಡ್ಕೊಂಡು ಬಂದಾಗ ನಾರದ ಮಹಾಳ ಸಿಕ್ಕಿದ್ರು. ಸರಿ, ಭೂಲೋಕಕ್ಕೆ ಒಂದು ವಿಶೇಷವನ್ನು ತಿಳಿಸ್ಬೇಕು, ಜನಗಳಿಗೆ ವಿಶೇಷವಾಗಿ ಹೇಳ್ತಕ್ಕಂಥ ವಿಚಾರ. ಆ ವಿಚಾರವನ್ನು ತಿಳಿಸಿದಾಗ 3 ಸ್ನಾನ 1 ಊಟ, 3 ಸ್ನಾನ 1 ಊಟ ಅಂತ. ನಾರದ ಹಾಗೇ ತಲೆ ತಿರುಗಿಸ್ಬಿಟ್ಟ. ಸರಿ ಆಯಿತು, ಇವನು ಏನು ಮಾಡ್ತಾ ಇದ್ದ, 3 ಊಟ 1 ಸ್ನಾನ, 3 ಊಟ 1 ಸ್ನಾನ. ಭೂಮಿಗೆ ಬಂದ. ಪ್ರಳಯ ರುದ್ರನಿಗೆ ಕೋಪ ಬಂತು, ನಂದೀಶ್ವರ ಈ ಥರ ನಾನು ಹೇಳಿದ ಆಜ್ಞೆಯನ್ನು ಭೂಲೋಕಕ್ಕೆ ನೀನು ಸರಿಯಾಗಿ ತೊಗೊಂಡು ಹೋಗ್ದಿರಿಂದ ಇನ್ನ ಮೇಲೆ ಯಾವ ಕಕ್ಕೋ ಭೂಮಿ ಬಿಟ್ಟು ಮೇಲ್ಗಡೆ ಬರಬೇಕಾಗಿಲ್ಲ, ನೀನು ಶಾಪ ವಿಮೋಚನೆಗೊಳ್ಳಕ್ಕೆ ಕಷ್ಟ ಪಡ್ತಾನೆ ಇರಬೇಕು ಭೂಲೋಕದಲ್ಲಿ ಅಂತ. ಅದಕ್ಕೆ ಪ್ರಥಮ ಸ್ಥಾನ ಈ ಕುಪ್ಪೂರ ಈಶ ಮರಳಸಿದ್ದೇಶ. ಆ ಮರಳಸಿದ್ದೇಶ ಪುಟ್ಟ ಮಗುವಾಗಿ ಬಾಲಕನಾಗಿ ಜನಿಸಿ ವಿಶೇಷವಾಗಿರ್ತಕ್ಕಂಥ ಕೈಂಕರ್ಯವನ್ನು ಮಾಡಿಕೊಂಡು ಜೀವನದಲ್ಲಿ ಒಂದು ಮಗುವಾಗಿ ಜನಿಸಿರ್ತಕ್ಕಂಥ ನಂದೀಶ್ವರನ ವಿಷಯವೇ ಈ ಮರಳಸಿದ್ದೇಶ್ವರನ ಕ್ಷೇತ್ರ ಮಹಿಮೆ. ಇವತ್ತಿನಿಂದ ವೀಕ್ಷಕರೇ, ಮರಳಸಿದ್ದೇಶ್ವರನ ಕ್ಷೇತ್ರ ಮಹಿಮೆಗಳನ್ನು, ಸಾಕಷ್ಟು ವಿಚಾರಗಳನ್ನು ಈ ಕ್ಷೇತ್ರದಲ್ಲಿ ಯಾರು ಮಕ್ಕಳಾಗದಿದ್ದವರು, ಯಾರು ಮಾನಸಿಕ ಪೂಜೆ ಮಾಡಬೇಕು, ಮನಸ್ಸಲ್ಲೇ ದೇವರನ್ನು ಪೂಜೆ ಮಾಡಬೇಕು, ಯಾರು ಗುರುಮುಖೇನ ದೇವದರ್ಶನ ಗುರುಮುಖೇನ ಪೂಜೆ ಮಾಡಬೇಕು, ಇಲ್ಲಿ ಜಾತಿ ವರ್ಗ ಧರ್ಮ ಯಾವುದೇ ಕಾರಣಕ್ಕೂ ಅಡ್ಡಿ ಬರೆದಿದ್ದ ಹಾಗೆ ಸರ್ವಲೋಕಂ ಕ್ಷೇಮಸ್ವಮೇ ಅಂದರೆ ಎಲ್ಲ ಲೋಕದಲ್ಲಿರ್ತಕ್ಕಂಥ ಕ್ಷೇಮ ಕ್ಷಮಸ್ವಮೇ, ಕ್ಷೇಮವೂ ಇರ್ತಾರೆ, ಕ್ಷಮಸ್ವಮೇ ಅಂದರೆ ಕ್ಷಮಸ್ಸನ್ನು ಪರಿವರ್ತನೆ ಮಾಡ್ತೀವಿ. ಲೋಪ ದೋಷಗಳು ಏನೇ ಇದ್ರೂ ಪರಿವರ್ತನೆ ಮಾಡ್ತೀವಿ. ಈ ದರ್ಶನ ನೀವು ಇವತ್ತಿನಿಂದ ಮಾಡ್ಕೊಳ್ಳೋಕ್ಕೆ ಪ್ರಾರಂಭಿಸ್ಕೊಳ್ಳಿ. ಇವತ್ತೇ ಸಾಕ್ಷ ಶುಕ್ರನ ಅನುಗ್ರಹ, ಇವತ್ತು ಸಿದ್ದೇಶ್ವರನ ವ್ರತ, ಅನುಕೂಲವಾಗಿರ್ತಕ್ಕಂಥ ರಥ, ಎರಡೂ ಇರತಕ್ಕಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಿಂದ ಇವತ್ತಿನ ದಿವಸ ಎಲ್ಲ ಮಠದ್ದು ಎಲ್ಲ ವಿಚಾರಗಳನ್ನು ತಿಳಿಸಿರ್ತಕ್ಕಂಥ ದಿನಗಳಿಗೆ ಇವತ್ತು ಎಲ್ಲ ವೀಕ್ಷಕರಲ್ಲಿ ಈ ಒಂದು ವಿನಂತಿ ಏನಂತ, ಕುಪ್ಪೂರ ಈಶ ಮರಳಸಿದ್ದೇಶ.